ಆದಿತ್ಯ ನೀನಾ? ಸಾರಿ ಕಣೋ, ನೀನು ಅಂತ ಗೊತ್ತಾಗ್ದೆ ನಿನ್ಗೂ ದುಡ್ಡು ಹಾಕ್ಬಿಟ್ಟೆ. ಅದು ನೀನು ಭಿಕ್ಷಕರ ಜೊತೆ ಕೂತಿದ್ಯಲ್ವಾ, ನಿನ್ನನ್ನು ಭಿಕ್ಷುಕ ಅಂತ ಅನ್ಕೊಂಡ್ಬಿಟ್ಟೆ. ಅಚ್ಚರಿ, ನೀನ್ ಯಾಕೆ ಈ ಭಿಕ್ಷಕರ ಜೊತೆ ಕೂತ್ಕೊಂಡು ಪ್ರಸಾದ ತಿಂತಿದ್ಯಾ? ಹೌದು, ನೀನದು ಫೈನಾನ್ಸ್ ಕಂಪ್ನಿ ಓಪನ್ ಮಾಡಿದ್ದೆ ಅಲ್ವಾ, ಏನಾಯ್ತದು? ದಿವಾಳಿ ಆಗೋಯ್ತಾ? ಜಾಸ್ತಿ ಮಾತಾಡಿದ್ರೆ ಇನ್ನು ಕೊಂದು ಬಿಡ್ತೀನಿ. ಆದಿತ್ಯ ಪಾಪ, ನೀನು ಮನೆ ಬಿಟ್ಟು ಆಚೆ ಬಂದು ಮಾತಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ಯಾ. ಇನ್ನು ನೀನು ನನ್ನ ಕೊಲೆ ಮಾಡ್ತೀಯಾ? ಮೂತಿಗೆ ಪ್ರಸಾದ ಅಂಟ್ಕೊಂಡಿದೆ, ಒರೆಸ್ಕೊ. ನೀನು ಮದ್ವೆ ಮಂಟಪದಿಂದ ಕೋಪ ಮಾಡ್ಕೊಂಡು ನಿರೋಷನ ಮದ್ವೆ ಆಗದೆ ಎದ್ ಬಂದ್ಬಿಟ್ಟಿಯಂತೆ. ಛೇ 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 ಛೇ, ಹೀಗಾಗ್ಬಾರ್ದಾಗಿತ್ತು ಕಣೋ. ಆಮೇಲೆ ನೀನ್ ತುಂಬಾ ನಂಬಿಕೆ ಇಟ್ಕೊಂಡ್ರು ನಿಮ್ಮಮ್ಮ ನಿರೋಷ, ಅವರಿಬ್ರು ನಿಂಗೆ ಮೋಸ ಮಾಡಿದ್ರಂತೆ. ಅದೇ ನಿನ್ ಶತ್ರು ರಂಜಿತ್ತು, ಅವನ್ಗೆ ನಿನ್ ಕೈಯಾರನೆ ಸಾಲ ಕೊಡ್ಸಿದ್ರಂತೆ. ಆ ವಿಷಯನೂ ಪಾಪ ನಿಂಗೆ ಇತ್ತೀಚೆಗೆ ಗೊತ್ತಾಯ್ತು ಅಂತ ಕೇಳ್ಪಟ್ಟೆ. ನೀನು ತುಂಬಾ ಬುದ್ಧಿವಂತ, ನಿನ್ನ ಯಾರು ಮೋಸ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ಕಣೋ. ಆದ್ರೆ ನೀನ್ ಯಾರನ್ನ ತುಂಬಾ ನಂಬಿಕೆ ಇಟ್ಕೊಂಡು ಯಾರನ್ನ ತುಂಬಾ ಹಚ್ಕೊಂಡಿದ್ಯೋ ಅವರೇ ನಿನಗೆ ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಪಾಪ ಕಣೋ ಆದಿ, ನಿಂಗೆ ಹೀಗಾಗ್ಬಾರ್ದಾಗಿತ್ತು. ಆ ದೇವ್ರು ನಿನ್ ಕೈಯಲ್ಲಿ ಶಕ್ತಿ ಕೊಟ್ಟೆ ಹೊರತು ತಲೆಯಲ್ಲಿ ಬುದ್ಧಿ ಕೊಡ್ಲೇ ಇಲ್ಲ. ಅದಕ್ಕೆ ಎಲ್ಲರೂ ನಿನ್ನ ಇಷ್ಟ ಆರಾಮಾಗಿ ಫೂಲ್ ಮಾಡೋದು. ನಿನ್ನ ಒಂದ್ ಚಿಕ್ಕ ಮಗು ಕೂಡ ಏಮಾರಿಸ್ಬೋದಲ್ವೋ ಆದಿತ್ಯ. ನೀನು ಹುಲಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕುರಿ ಅಂತ ಗೊತ್ತಿರ್ಲಿಲ್ಲ ಕಣ. ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ಯಾ ಆದಿತ್ಯ. ನನ್ನನ್ನ ಕೆಣಕ್ಬೇಡ. ನನ್ನನ್ನ ಕೆಣಕಿದ್ರೆ ಸುಟ್ಟು ಹೋಗ್ತ್ಯಾ. ಈಗ ನೀನು ಒಬ್ಬಂಟಿ, ನಿನ್ನ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಈಗಲೇ ನೀನು ಕಂಬಿ ಎಣ್ಸೋ ಹಾಕ್ಬೇಕಾದ್ರೂ ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಅರ್ಪಿತಾ ಜೊತೆ ಆಟ ಆಡ್ಬೇಡ. ಆಟ ಆಡಿದ್ರೆ ಸುಟ್ಟು ಹೋಗ್ತ್ಯಾ.